ಒಂದು ಕೊನೆಯ ಪ್ರಶ್ನೆ, ಸರ್ಕಾರದಿಂದ ಪಕ್ಷದಿಂದ ಈ ಘಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಬೆಂಬಲ ನಿಮಗೆ ಸಿಗ್ತಾ? ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಕರ್ಕೊಂಡೋಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿಬಿಡ್ಬೇಕಾಗಿತ್ತು, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ಇಷ್ಟೆಲ್ಲ ಡ್ರ್ಯಾಗೇ ಆಗ್ತಿರಲಿಲ್ಲ ಅಂತ. ಹೋಮ್ ಮಿನಿಸ್ಟ್ರಿಗೆ ಗೊತ್ತೇ ಇಲ್ವಂಥದ್ದು ಏನೇನಾಯಿತು ಅಂತ. ಮಾಧ್ಯಮದ ಮುಂದೆ ಹೋಮ್ ಮಿನಿಸ್ಟರ್ ಸಾಧ್ಯ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಅದು ಸಾಧ್ಯ. ಅಂದರೆ ಬೆಳಗಾವಿ ಪೊಲೀಸನ್ನು ಟೇಕ್ ಓವರ್ ಮಾಡಲಾಯಿತು ಆ ಘಟನೆಯಲ್ಲಿ ಅಂತ. ಟೇಕ್ ಓವರ್ ಮತ್ತೆ ನಾನು ಈ ವರ್ಡ್ಗೆ ಮತ್ತೆ ಎಂಜಾಯ್ ಮಾಡಬೇಕಾಗುತ್ತೆ. ನಾಟ್ ಎಟ್ ಆಲ್. ಕಾನೂನು ಪ್ರಕಾರವಾಗಿ ಲಾ ಆ್ಯಂಡ್ ಆರ್ಡರ್ ಹದಗೆಡುತ್ತೆ. ಯಾಕಂದರೆ ಇದು ಘಟನೆ ಆದಮೇಲೆ ನಾನು ಸುಮಾರು ಆಫೀಸರ್ ಹತ್ರ ಈ ಘಟನೆ 2-3 ದಿನ ಆಯಿತು, ಹಿಂಗೆ ಸುತ್ತಾಡಿಸಿದ್ರು, ಅವರ ವೈಭವೀಕರಣ ಆದಮೇಲೆ ನನಗೆ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ 2-3 ಜನ ಆಫೀಸರ್ಸ್ಗಳು ಸಿಕ್ಕಾಗ ನಾನು ಮಾತನಾಡಿದಾಗ ಲಾ ಆ್ಯಂಡ್ ಆರ್ಡರ್ಗೆ ಖಾನಾಪುರಕ್ಕೆ ಅವರು ಸಡನ್ನಾಗಿ ಅವ್ರಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಖಾನಾಪುರಕ್ಕೆ ಕರ್ಕೊಂಡೋದು. ಖಾನಾಪುರ ನೋಡಿದ್ರೆ ನನ್ನ ಹುಟ್ಟಿದೂರು, ನನ್ನ ಗಂಡನ ಮನೆ ಖಾನಾಪುರ. ಅಲ್ಲಿ ಎಲ್ಲ ಜಮಾಯಿಸ್ಬಿಟ್ರು. ಅಲ್ಲಿಂದ ರಾತ್ರಿ ಇನ್ನೊಂದು ಕಡೆ. ಇದು ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾಡಿದ್ದೇ ಹೊರತಾಗಿ ಎನ್ಕೌಂಟ್ರ್ ಮಾಡಲಿಕ್ಕೆ ಮಾಡಿದ್ದಂತರೂ ಅಲ್ಲ. ನೀವು ಪೊಲೀಸರನ್ನು ಕೇಳಿದ್ರ ಸಿ ಟಿ ರವಿ ಅವ್ರು ಕೊಟ್ಟಿದ್ದ ಕಂಪ್ಲೇಂಟ್ FIR ಮಾಡಿದ್ರಾ, ಮಾಡಲಿಲ್ವಾ, ಯಾಕೆ ಮಾಡಲಿಲ್ಲ ಏನಾದ್ರು ಕೇಳಿದ್ರ ತಾವು? ಇಲ್ಲ, ಆ ಸಂದರ್ಭ ಬಂದಿಲ್ಲ. ಅದು ನಾನು ಅಥವಾ ನಮ್ಮವ್ರು ಇದ್ದಾರೆ ಅವ್ರನ್ನೇನು ಮಾಡಬೇಡ ಅಂತ ಹೇಳುವಂಥ ಮೂರ್ಖಳು ನಾನಲ್ಲ. ಅವ್ರಿಗೇನು ಮಾಡಬೇಡ ಅಂತ ಹೇಳುವಂಥ ಮೂರ್ಖಳು ಅಲ್ಲ. ಪೊಲೀಸ್ ಮೇಲೆ ದಬಾವ ಹೇರುವಂಥ ಕಾರ್ಯಕ್ಕೂ ನನ್ನ ಕೈ ಹಾಕೋದಿಲ್ಲ.